ಚಿಕ್ಕಮಗಳೂರಿನ ಗಿರಿ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಸ್ವಚ್ಛತೆ, ಪಾರ್ಕಿಂಗ್, ಆನ್ಲೈನ್ ಬುಕ್ಕಿಂಗ್ ಸಮಸ್ಯೆ, ಬಾಬಾ ಬುಡಂಗಿರಿ ಭಕ್ತಾದಿಗಳಿಗೆ ಬಸ್ಸಿನ ಸಮಸ್ಯೆ, ಮಾಣಿಕ್ಯದಾರದಲ್ಲಿ ಅಸ್ವಚ್ಛತೆ ತಾಂಡವವಾಡುತ್ತಿದ್ದು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ಮಾಹಿತಿ ಹಕ್ಕು ಕಾರ್ಯಕರ್ತರ ಸಂಘಟನೆ ವತಿಯಿಂದ ಅಪರ ಜಿಲ್ಲಾಧಿಕಾರಿ ನಾರಾಯಣ ಕನಕರೆಡ್ಡಿಯವರಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ಮಾಹಿತಿ ಹಕ್ಕು ಕಾರ್ಯಕರ್ತರ ಸಂಘಟನೆ ರಾಜ್ಯಾಧ್ಯಕ್ಷರಾದ ಸೋಮಾ ನಾಯಕ್ ಅವರು ಮಾತನಾಡಿ, ಇದರ ಜೊತೆಗೆ ವಾಹನ ಸವಾರರು ಹಾಗೂ ಜೀಪ್ ಚಾಲಕರು ಅತಿ ವೇಗವಾಗಿ ಚಲಾಯಿಸುತ್ತಿದ್ದು ಇದಕ್ಕೂ ಕೂಡ ಜಿಲ್ಲಾಡಳಿತ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿದ್ದಾರೆ. ನಮ್ಮ ಚಿಕ್ಕಮಗಳೂರಿನ ದತ್ತಾಪೀಠದ ಸರಹದ್ದಿನಲ್ಲಿ ಹಲವು ಸಮಸ್ಯೆಗಳಾಗ್ಬಿಟ್ಟಿದ್ದಾವೆ. ತುಂಬ ದಿನಗಳಿಂದ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರದ ಗಮನಕ್ಕೆ ತಂದಿತ್ತು. ಜಿಲ್ಲಾಧಿಕಾರಿ ಮತ್ತು ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ರೀಸೆಂಟಲ್ಲಿ ನಾನು ಮನವಿ ಕೊಟ್ಟಿದ್ದೆ. ಕೆಲವು ಸಮಸ್ಯೆಗಳು ಏನಿದೆ ಅಂತ ಹೇಳಿದ್ರೆ, ಈ ಪ್ರವಾಸ ಹೋಗೋರು ಬರೋರಿಗೆ ಒಂದು ಆನ್ಲೈನ್ ಅಂತ ಹೇಳಿ ಒಂದು ಆದೇಶ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು. ಈ ಆನ್ಲೈನಲ್ಲಿ ಏನಾಗಿದೆ ಅಂದರೆ, ಕೆಲವು ಬೋಗಸ್ ನಡೀತಾ ಇದೆ, ಕೆಲವು ಕಾನೂನು ಚೌಕಟ್ಟಲ್ಲಿ ನಡೀತಾ ಇದೆ, ಕಾನೂನು ಬಾಹಿರ ಕೆಲಸಗಳು ನಡೀತಾ ಇದೆ. ಹಾಗಾಗಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಈ ವಿಚಾರನ ಗಮನಕ್ಕೆ ತಂದಿದ್ದೀವಿ. ಮತ್ತು ಈ ಹೊರಗಡೆಯಿಂದ ಬಂದಂಥ ಜನಗಳಿಗೆ, ಪ್ರವಾಸ ಬರೋರಿಗೆ ಮತ್ತು ನಮ್ಮ ಚಿಕ್ಕಮಗಳೂರು ಸುತ್ತಮುತ್ತ ಇರೋ ಜನಗಳಿಗೆ ಒಂದು ವಾಹನಕ್ಕೆ ₹100 ಅಂತ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಹಲವು ವಿಚಾರದಲ್ಲಿ ಹಣನ ತಗೊಂಡು ಯಾವುದೇ ಸಹಕಾರ ಸಿಗದೇ ಇರೋ ರೀತಿಯಲ್ಲಿ ಜಿಲ್ಲಾಡಳಿತ ನೋಡ್ಕೊಳ್ತಾ ಇದೆ ಮತ್ತು ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆಯನ್ನು ಸರಿಯಾದ ರೀತಿಯಲ್ಲಿ ಕಾರ್ಯಚಟುವಟಿಕೆಗಳು ಮಾಡ್ತಾ ಇಲ್ಲ. ಆಗಿರೋದ್ರಿಂದ ಅಲ್ಲಿ ಕುಡಿಯೋ ನೀರಿಗೆ ಮೇಲ್ಗಡೆಗೆ ಯಾವುದೇ ವ್ಯವಸ್ಥೆ ಮಾಡಿಲ್ಲ. ಒಂದು 10 ಶೌಚಾಲಯ ಬೇಕು. ದಿನಕ್ಕೆ 1000 ಜನ ಮೇಲೋಗ್ತಾರೆ, ಕೆಳಗೆ ಬರ್ತಾ ಇದ್ದಾರೆ. ಆದರೆ ಈ ಜಿಲ್ಲಾಡಳಿತ ಇದ್ರ ಬಗ್ಗೆ ಗಮನ ಹರಿಸ್ತಾ ಇರೋದ್ರಿಂದ ಇವತ್ತು ಜಿಲ್ಲಾಧಿಕಾರಿಗಳೇ ಈ ವಿಚಾರವಾಗಿ ಮನವಿನೇ ಕೊಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ದಿನದ ತನಕ ಕಾಲಾವಕಾಶ ಕೊಟ್ಟು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಹಲವು ವಿಚಾರಕ್ಕೋಸ್ಕರ ಹೋರಾಟ ಮಾಡಬೇಕು, ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪ್ರವಾಸೋದ್ಯಮದ ಕಡೆಯಿಂದ ಏನಂದರೆ, ಈಗ ಆನ್ಲೈನ್ ಅಂತ ಪ್ರಾರಂಭ ಮಾಡಿದರು ಒಂದು ಸೆಪ್ಟೆಂಬರ್ ನಂತರ ಪ್ರಾರಂಭ ಆದಮೇಲೆ ಆನ್ಲೈನು ನಡೀತಾ ಇದೆ. ಬಟ್ ಸುಮಾರು ಸಮಸ್ಯೆಗಳು, ಆನ್ಲೈನಲ್ಲೂ ಸುಮಾರು ಸಮಸ್ಯೆ ಇದೆ. ಯಾಕಂದರೆ ಸ್ವಲ್ಪ ಜನ ಆನ್ಲೈನ್ ಟಿಕೆಟ್ ಬುಕ್ ಮಾಡ್ತಾರೆ, ಸ್ವಲ್ಪ ಜನ ಮಾಡಲ್ಲ ಅಂತಲೂ ಅದು ಒಂದು ಬೇರೆ ಬೇರೆ ರೀತಿಯಲ್ಲಿ ಇದು ಬರ್ತಿದೆ. ಹಾಗಾಗಿ ಸಮಸ್ಯೆ ಇದು ಆನ್ಲೈನ್ ಬುಕ್ ಆದಮೇಲೂ ಈಗ ನಮ್ಮ ಕುಡಿಯೋ ನೀರಿನ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ, ಸ್ವಚ್ಛತೆ ಬಗ್ಗೆ ಸಮಸ್ಯೆ ಇದೆ, ವಾಶ್ರೂಮ್ ಸಮಸ್ಯೆ ಇದೆ, ಬಸ್ಸು ಇಲ್ಲ, ಅಲ್ಲಿ ಬಸ್ಸಿನ ಸಮಸ್ಯೆ ಇದೆ. ಮತ್ತು ಅಲ್ಲಿ ಭಕ್ತಾದಿಗಳು ಮೇಲೆ ಎಲ್ಲ ಹೋಗ್ತಾರೆ, ಅವರಿಗೆ ಕೊಠಡಿಗಳು, ಬಾಬಾ ಬುಡಂಗಿರಿಯಲ್ಲೆಲ್ಲ ಕೊಠಡಿಗೂ ಸಮಸ್ಯೆ ಇದೆ. ಮತ್ತು ರ್ಯಾಶ್ ಡ್ರೈವಿಂಗಿಂದು ಅದು ಸಮಸ್ಯೆ ಸಿಕ್ಕಾಪಟ್ಟೆ ಇದೆ. ಅದಕ್ಕೆಲ್ಲ ಒಂದು ಕಡಿವಾಣ ಹಾಕಿ ಒಂದು ಮೀಟಿಂಗ್ ಮಾಡಿ ಅದಕ್ಕೆ ಕರೆದು ಎಲ್ಲರಿಗೂ ಅದ್ರ ಬಗ್ಗೆ ಒಂದು ಬರೋ ಚಿಕ್ಕಮಗಳೂರು ಪ್ರವಾಸಿಗರಿಗೆ ಒಂದು ಅನುಕೂಲ ಮಾಡ್ಕೋಬೇಕಂತ ನಮ್ಮಲ್ಲಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಇನಾಯತ್ ಮುಂತಾದವರು ಉಪಸ್ಥಿತರಿದ್ದರು.